ಮಹಾರಾಜ ಪಾರ್ಕ್ನ ಫ್ರಂಟ್ ಗೇಟ್. ಸೊ ನೋಡಿ, ಸೊ ಇಲ್ಲಿ ಹೇಮಾವತಿ ಸ್ಟ್ಯಾಚು ಇದೆ ಇರುತ್ತೆ. ಸೊ ಇವಾಗ ನೀರೇ ಇಲ್ಲ, ಏನೆಲ್ಲ ಖಾಲಿ ಆಗ್ಬಿಟ್ಟಿದೆ. ಯಾರ ನೀರು ಕುಡ್ಕ ಹಿಡ್ಕೋದ್ರೇನೋ. ಸೊ ಇಲ್ಲಿ ನೋಡಿ, ಸೊ ಇದು ನಮ್ಮ ಆಂಜನೇಯ ದೇವಸ್ಥಾನ. ಸೊ ಆ್ಯಂಡ್ ಇದು ನಮ್ಮ ಪಾರ್ಕ್ ಒಳಗಡೆ ಮೋಸ್ಟ್ ಬೆಸ್ಟ್ ಶನಿವಾರದ ಸಖತ್ ಜನ ಇರ್ತಾರೆ ಮಾತ್ರ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತು ಪೂರ್ತಿ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಹೋಗೋಣ ನಾವು ಪಾರ್ಕಿಗೆ, ಆ್ಯಂಡ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಡೈರಿಗೆ ಹೋಗೋಣ, ಡೈರಿಯಿಂದ ಬಂದು ಡೈರೆಕ್ಟು ಪಾರ್ಕಲ್ಲಿ ಸಿಗೋಣ. ಸೊ ಗಾಯ್ಸ್, ಸೊ ಫೈನಲಿ ಬಂದಿದ್ದೀವಿ ಪಾರ್ಕ್ನ ಹಿಂದಗಡೆ. ಆ್ಯಂಡ್ ನಮಗೆ ಯಾರು ಸಿಕ್ಕಿದಾಗ ಗೊತ್ತಾ? ಸೊ ನಮ್ಮ ITI ಕಾಲೇಜ್ನ ಮನೋಜ್ ಅಂತ. ಸೊ ಅವ್ರನ್ನ ನಾವು ಎಲ್ಲರೂ ಬೆಂಕಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಸೊ ಇವರು ಮನೋಜ್ ಅಂತ. ಸೊ ಇವನು ನನ್ನ ITI ಇರ್ಬೇಕಾದ್ರೆ ನನ್ನ ಜೊತೆ ತುಂಬ ಇರ್ತಿದ್ದ, ನನ್ನ ಜೊತೆ ಇವನ ಜೊತೆ ಎಲ್ಲ ತುಂಬ ಇರ್ತಿದ್ದ. ಸೊ ಆ್ಯಂಡ್ ಇವತ್ತು ಸಿಕ್ಕಿದ್ದಾನೆ. ಸೊ ಇವಾಗ ಹೊರಗಡೆ ಹೋಗ್ತೀವಿ, ಪಾರ್ಕ್ ಹೊರಗಡೆ. ಆ್ಯಂಡ್ ನಿಮಗೆ ತೋರಿಸ್ತೀವಿ ಪಾರ್ಕ್ ಹಿಂಗಿದೆ ಅಂತ. ನಾನು ಮತ್ತು ಇವನು ಎಕ್ಸ್ಪ್ಲೋರ್ ಮಾಡ್ತೀವಿ. ಆ್ಯಂಡ್ ಇನ್ನೊಬ್ಬ ಆದರ್ಶ ಅಂತ ಇದ್ದಾನೆ. ಸೊ ಅವನು ತೋರಿಸ್ತೀನಿ. ಆ್ಯಂಡ್ ಅವನು ಆ ಕಡೆ ಕೂತಿದ್ದಾನೆ, ಬಂದಿದ್ದ ಎನ್ನುವ ಹಿಂದ್ಗಡೆ ಇದ್ದೀವಿ. ಸೊ ಪಾರ್ಕ್ ಹಿಂದ್ಗಡೆಯಿಂದ ಸೊ ಬನ್ನಿ ಒಳಗಡೆಗೆ ಹೋಗೋಣ. ನೋಡಿ ಬ್ಯಾಕ್ ಗೇಟ್. ಆ್ಯಂಡ್ ಬನ್ನಿ ಹೊರಗಡೆ ಹೋಗೋಣ. ಇದು ನೋಡಿ ಒಳಗಡೆನ ವೆದರ್ ಹಿಂಗಿದೆ. ಸೊ ಇಲ್ಲಿ ನೋಡಿ ವ್ಯೂ ಸಕ್ಕತ್ತಾಗಿದೆ. ಆ್ಯಂಡ್ ಇದು ನಮ್ಮ ಮಹಾರಾಜ ಪಾರ್ಕ್. ಆ್ಯಂಡ್ ಈ ಕಡೆ ಒಟ್ಟು 3 ರೋಡ್ ಐತೆ. ಸೊ ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ರೋಡ್, ಈ ಕಡೆ ಚೈಲ್ಡ್ ಪಾರ್ಕೆಲ್ಲ ಹೋಗುತ್ತೆ. ಈ ಕಡೆ ಸ್ಟ್ರೈಟ್ ಒಂದು ಐತೆ, ಅದು ತೋರಿಸ್ತೀನಿ. ಆ್ಯಂಡ್ ಈ ಕಡೆ ಹೋದ್ರೆ ಈ ಕಡೆ ಒಂದು ಏನೋ ಐತೆ, ಈ ಕಡೆ ತೋರಿಸ್ತೀವಿ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ಈ ಕಡೆ ಒಂದು ಫಿಶ್ ಟ್ಯಾಂಕ್ ಇದೆ ಗಾಯ್ಸ್. ಈ ಕಡೆ ಒಂದು ಫಿಶ್ ಟ್ಯಾಂಕ್ ಐತೆ. ಸೊ ಅಲ್ಲಿಗೆ 2 ರೂಪಾಯಿ ಟಿಕೆಟ್, ಬರೀ 2 ರೂಪಾಯಿ ಟಿಕೆಟಲ್ಲಿ ಫಿಶ್ ನೋಡ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಇಲ್ಲಿ ಬರ್ತಾರೆ. ಆ್ಯಂಡ್ ಇವಾಗ ಫಿಶ್ ಒಳಗಡೆ ಹೋಗೋಕ್ಕಲ್ಲ, ಮತ್ತೆ ಯಾವ ಥರ ಹೋಗೋಣ. ಆ್ಯಂಡ್ ಇವಾಗ ತೋರಿಸ್ತೀನಿ ಹೊರಗಡೆಯಿಂದ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ ಫಿಶ್ ಟ್ಯಾಂಕ್. ಆ್ಯಂಡ್ ಇದು ಮತ್ಸ್ಯಾಲಯ. ಅದು ನನಗೆ ಚಿಕ್ಕ ವಯಸ್ಸನ್ನು ಓದಕ್ಕೆ ಬರಲ್ಲ. ಸೊ ಅದು ಮತ್ಸ್ಯಾಲಯ ಏನೋ ಐತೆ. ಆ್ಯಂಡ್ ಒಳಗಡೆ ಮೀನಿರೋದು. ಸೊ ಒಳಗಡೆ ಇವಾಗ ಹೋಗೋಕ್ಕಲ್ಲ. ಸೊ ಇವಾಗ ಟೈಮ್ ಇಲ್ಲ ಅಷ್ಟೊಂದು. ಆ್ಯಂಡ್ ಸಂಜೆ ಆಗಿದೆ. ಸೊ ಇವಾಗ ನೋಡಿ ಇಷ್ಟು ದೊಡ್ಡದು ಪೂರ್ತಿ. ಸೊ ಗ್ರೀನ್ ಇದೆಯಲ್ಲ, ಅಲ್ಲಿ ಗಂಟನೂ ಐತೆ ಗ್ರೀನ್ ಪೂರ್ತಿ. ಒಳಗಡೆ ಎಲ್ಲ ಪೂರ್ತಿ ಫಿಶ್ಶೇ ಇರೋದು. ಯಾವ ಥರ ಒಂದಿನ ಬರ್ತೀವಲ್ಲ ಅವತ್ತು ನಿಮಗೆ ತೋರಿಸ್ತೀವಿ ಒಳಗಡೆ ಹೆಂಗಿದೆ ಅಂತ. ಈ ರೋಡು ಮತ್ತು ತೋರಿಸಿದ್ನಲ್ಲ ಆ ರೋಡು ಹಿಂಗೆ ಸೇರುತ್ತೆ. ಆ್ಯಂಡ್ ಆ ಕಡೆ ಮತ್ತೆ ಹೋಗುತ್ತೆ, ಮತ್ತೆ ಅಲ್ಲೊಂದು ರೋಡ್ ಹೋಗುತ್ತೆ. ಆ್ಯಂಡ್ ಈ ಕಡೆ ಒಂದು ರೋಡ್ ಹೋಗುತ್ತೆ. ಸೊ ಈ ಕಡೆ ರೋಡಲ್ಲಿ ನೋಡಿ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಮುಂದೆ ಜಿಮ್ಮು ಐತೆ, ಆ್ಯಂಡ್ ಲೇಡೀಸ್ ಜಿಮ್ಮು. ಸೊ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಜಾಸ್ತಿ ಎಲ್ಲ ಇಲ್ಲ ಕೊಡೋದು. ಆ್ಯಂಡ್ ಈ ರೋಡ್ ನೋಡಿದ್ರಲ್ಲ, ಈ ರೋಡು ಸೊ ನೆಕ್ಸ್ಟ್ ರೋಡ್ ಹೋಗೋದೆ ಈ ಸ್ಟ್ರೈಟು. ಆ್ಯಂಡ್ ಇದು ಸರ್ಕಲ್ಲು, ಮೇಯ್ನ್ ಪಾರ್ಕ್ ಸರ್ಕಲ್ಲು. ಆ್ಯಂಡ್ ಈ ಕಡೆ ಒಂದು ರೋಡ್ ಹೋಗುತ್ತೆ, ಆ್ಯಂಡ್ ಈ ಕಡೆ ರೋಡ್ ಹೋಗುತ್ತೆ. ಆ್ಯಂಡ್ ಮೊದಲು ನಾವು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ. ಕಾರ್ತಿ ಶೆಟ್ಟಿ ಅವ್ರು ಇಲ್ಲ ಕೂತಿದ್ದಾರೆ. ಕೋತಿ ಇದೆ ನೋಡಿ, ಆ್ಯಂಡ್ ಅಲ್ಲಿ ಕೋತಿ ಇದೆ. ಸೊ ಅಲ್ಲಿಗೆ ಹೋಗೋಣ. ಯಾವುದೋ ಕಚ್ಚಂಗಿ ಐತದು. ಸೊ ಇಲ್ಲಿ ನೋಡಿ ಮನೋಜ್ ಹೋದ ಹತ್ರ ಕರವಲ್ಲ. ಹಾಂ ಬ್ರೋ, ಅದು ಯಾವ ಅಕೌಂಟ್ ಬ್ರೋ FNX ಲಾಕ್ಸ್ ಅಂತ. ಆ್ಯಂಡ್ ಈ ಕಡೆ ಈ ರೋಡ್ ಅಂತ ತೋರಿಸಿದ್ನಲ್ಲ ಆ ರೋಡ್. ಆ್ಯಂಡ್ ಇವಾಗ ನೆಕ್ಸ್ಟ್ ಈ ರೋಡಿಗೆ ಹೋಗೋಣ. ಸೊ ಆ್ಯಂಡ್ ಇದು ಸೆಕೆಂಡ್ ಸರ್ಕಲ್ ಟು ಬ್ಯಾಕ್ ಗೇಟ್. ಸೊ ಇಲ್ಲಿ ನೋಡಿ, ಸೊ ಬ್ಯಾಕ್ ಗೇಟ್ ಈ ಕಡೆ ಐತೆ ಅಂದರೆ ಇದು ಫಸ್ಟ್ ಸರ್ಕಲ್ ಸಿಗೋದು. ಸೊ ಇಲ್ಲಿ ನೋಡಿದ್ರೆ ಮೊದಲು ನೀರು ಇರ್ತಾಯಿತ್ತು. ಸೊ ಇವಾಗ ನೀರೇ ಇಲ್ಲ, ಏನೆಲ್ಲ ಖಾಲಿ ಆಗ್ಬಿಟ್ಟಿದೆ. ಯಾರ ನೀರು ಕುಡ್ಕ ಹಿಡ್ಕೋದ್ರೇನೋ, ನೀರಿಲ್ಲ. ಆ್ಯಂಡ್ ಮತ್ತೆ ಈ ಕಡೆ ಒಂದು ರೋಡ್ ಐತಿ ಇವಾಗ. ಸೊ ನಾನು ಹೇಳಿದ್ನಲ್ಲ ಮೊದಲೇ. ಸೊ ಈ ಕಡೆಯಿಂದ ಹಿಂಗೆ ಬಂದಾಗ ನೆಕ್ಸ್ಟ್ ಈ ಕಡೆ ಜಾಯ್ನ್ ಆಗೋದು. ಆ್ಯಂಡ್ ಇವಾಗ ಈ ಕಡೆ ಹೋಗೋಣ. ಆದರ್ಶ ಅಲ್ಲಿ ಕೂತಿದ್ದಾನೆ. ಸೊ ಬನ್ನಿ ಇವಾಗ ಆದರ್ಶ ಮಾತಾಡ್ಸೋಣ. ಅಡ್ದಾರಿಗಳು, ಇವೆಲ್ಲ ಅಡ್ದಾರಿಗಳು. ಇದು ಗೊಜ್ಜೆ ಎಲ್ಲ ನೀರು ಹೋಯ್ತಾವಲ್ಲ. ಸೊ ಅದು ನೀರು ಇವೆಲ್ಲ ರೌಂಡ್ ಹೋಗೋದು ಇವೆಲ್ಲ. ಸೊ ಇದು ಚೈಲ್ಡ್ ಪಾರ್ಕ್. ಸೊ ನೋಡಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ. ಸೊ ಇದು ಪೂರ್ತಿ ಪಾರ್ಕ್. ಇದೆಲ್ಲ ಚಿಕ್ಕ ಮಕ್ಕಳೆಲ್ಲ ಆಟಾಡ್ತಾರಲ್ಲ. ಸೊ ಅದು ಇದು. ಆ್ಯಂಡ್ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ವಿ. ಸೊ ಸರ್ ಮೊದಲು ಈ ಥರ ಇರಲಿಲ್ಲ. ಆ್ಯಂಡ್ ಇವಾಗ ಪಾರ್ಕೆಲ್ಲ ಮೊದಲು ಈ ಥರ ಇರಲಿಲ್ಲ. ಸೊ ಇವಾಗ ಹೊಸ್ದಾಗಿ ಏನೋ ಇಂಪ್ರೂವ್ ಆದಾಗಿಂದ ಹೊಸ್ದಾಗಿ ಪೂರ್ತಿ ಚೇಂಜ್ ಮಾಡೋಕ್ಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಜೋಕಾಲಿನ ಹರಿದಾಕ್ಬಿಟ್ಟಿದ್ದಾರೆ ಇಲ್ಲಿ ಪೂರ್ತಿ. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಏನೇನು ಕಾಣ್ತಿದೆ ಎಲ್ಲ ಚಿಕ್ಕ ಮಕ್ಕಳು ಆಟಾಡೋ ಜಾಗ. ಸೊ ಆ್ಯಂಡ್ ಅಲ್ಲಿಂದ ಅಲ್ಲಿ ಗೈಸ್ ಮೊದಲು ಇತ್ತಲ್ಲ. ಸೊ ಅಲ್ಲಿಂದ ಪೂರ್ತಿ ಅಲ್ಲಿ ಗಂಟನೂ ಇತ್ತು. ಆ್ಯಂಡ್ ಇವಾಗ ಅದನ್ನೆಲ್ಲ ಮುರಿದಾಕಿ ಸೊ ಇವಾಗ ಬರೀ ಚಿಕ್ಕದು ಮಾತ್ರ ಮಾಡಿದ್ದಾರೆ ಅಷ್ಟೇ. ಸೊ ಇವಾಗ ನಮ್ಮ ಇವನು ಆಟಾಡೋಕ್ಕಂತ ಮಾತ್ರ ಮಾಡಿದ್ದಾರೆ. ಒಬ್ಬನೇ ಆಡ್ತಿದೆಯಲ್ಲ, ಬಾ ಆದರ್ಶ ಹತ್ರ ಬಾ. ಸೊ ಗಾಯ್ಸ್ ತಡೀರಿ, ಇವಾಗ ಆದರ್ಶನ ತೋರಿಸ್ತೀನಿ ನಿಮಗೆ ಯಾರಂತ. ಆ್ಯಂಡ್ ನೆಕ್ಸ್ಟು ನನ್ನ ITI ಫ್ರೆಂಡ್ಸಲ್ಲಿ ಸೊ ನೆಕ್ಸ್ಟೇ ಆದರ್ಶ. ಸೊ ಇವನೇ ಆದರ್ಶ. ಆ್ಯಂಡ್ ಇವನು ಬೆಂಕಿ ಆದರ್ಶ. ಇನ್ನೂ 4 ಜನ ಇದ್ದಾರೆ. ಸೊ ಅವ್ರು ಇನ್ನೂ ಬಂದಿಲ್ಲ. ಇವರೇ ಇರೋದು ಇವಾಗ ಇಬ್ಬರು. ಸೊ ಇಲ್ಲಿ ನೋಡಿ ಆದರ್ಶ ಅವರೇ. ITI ಹೆಂಗಿದೆ ಇವಾಗ?
ಮಾತಾಡೋ ಪೂರ್ತಿ ನಾಚಿಕೆ ಪಡ್ಕೊಂಡ್ಬಿಟ್ಟವನೆ. ಸೊ ಬನ್ನಿ ಹಂಗಾರೆ ಅವ್ನು ಇಲ್ಲೇ ಇರಲಿ 2 ನಿಮಿಷ. ಸೊ ಏನೋ ಮಾಡ್ತಿದ್ದಾನಂತೆ. ಸೊ ನಾವು ಇವಾಗ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಇನ್ನೂ ತುಂಬ ದೊಡ್ಡ ಪಾರ್ಕ್ ಇದು. ಸೊ ಬನ್ನಿ ಇನ್ನೂ ಹೋಗೋಣ, ಮುಂದೆ ಇದೆ ಫುಡ್ ಕೋರ್ಟ್ ಹೋಗೋ ಜಾಗ ಇದು. ಫುಡ್ ಕೋರ್ಟ್ಗೆ ಹೋಗೋ ಜಾಗ ಇದು. ಆ್ಯಂಡ್ ಇದು ಒಳಗಡೆ ವಾಟರ್ದು ಫುಲ್ಲು ಡ್ಯಾನ್ಸಿಂಗ್ಸ್ ಆ್ಯಂಡ್ ಕಲರ್ಸ್ ಎಲ್ಲ ಆಗುತ್ತಲ್ಲ. ಸೊ ಅದು. ಸೊ ಇಲ್ಲಿ ನೋಡಿ ಇದು ಪೂರ್ತಿ ಈ ಕಡೆ ಇದೆ. ಸೊ ಆ್ಯಂಡ್ ನೆಕ್ಸ್ಟ್ ಹೋಗೋದು ಸರ್ಕಲ್ಗೆ ಹೋಗೋಣ ಬನ್ನಿ. ಅಲ್ಲಿ ತೋರಿಸಿ ನೋಡಿ ಸರ್ಕಲ್. ಸೊ ಇಲ್ಲಿ ನೋಡಿ. ಸೊ ಇದು ನಮ್ಮ ಪಾರ್ಕ್ನ ಸೆಂಟರ್ ಸರ್ಕಲ್ ಇದು. ಬ್ರೋ ಲಾಗ್ ಬ್ರೋ. ಆ್ಯಂಡ್ ಬ್ರೋ ಇದು ನೋಡಿ, ಇದು ಪೂರ್ತಿ ಸರ್ಕಲ್. ನಾನು ಬ್ರೋ ಅಂತೀನಿ. ಸೊ ಇದು ಪೂರ್ತಿ ಸರ್ಕಲ್. ಸೊ ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ, ಅದು ಆ ಸರ್ಕಲ್ ಅದು. ಆ್ಯಂಡ್ ಇದು ಸೆಂಟರ್ ಸರ್ಕಲ್. ಸೊ ಸೆಂಟರ್ ಸರ್ಕಲ್ ಅಂದರೆ ಆ ಕಡೆ ಇನ್ನೊಂದು ಸರ್ಕಲ್ ಐತೆ, ಮತ್ತು ನೆಕ್ಸ್ಟ್ ಬೆಸ್ಟ್ ಫ್ರಂಟ್ ಗೇಟ್ ಇದೆ. ಸೊ ಇದು ಸೆಂಟರ್ ಸರ್ಕಲ್. ಸೊ ನೆಕ್ಸ್ಟು ಆ ಕಡೆ ರೋಡ್ ಇದೆ. ಆ್ಯಂಡ್ ನಮ್ಮ ಕಾರ್ತಿ ಅವರು ಆ ಕಡೆ ಈ ಕಡೆ ಸುತ್ತಾಡ್ತಿದ್ದಾರೆ. ಎಲ್ಲಿಗೆ ಓಡಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ಇವಾಗ ಬನ್ನಿ, ಇವಾಗ ಮತ್ತೆ ಆ ಕಡೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ದುಡ್ಡು ಕೊಟ್ಟು ಅಲ್ಲಿ ಬೇರೆ ಕಡೆ ಎಂಟ್ರಿ ಕೊಡ್ತಾರಲ್ಲ. ಸೊ ಆ ಥರ ಯಾವುದೂ ಎಂಟ್ರಿ ಇಲ್ಲ. ಸೊ ಇಲ್ಲಿ ಮಂತ್ಲಿ ರಿಸಿಪ್ಟ್, ಸೊ ಮಂತ್ಲಿ ಇದಿರುತ್ತೆ. ಪೇರೆಂಟ್ಸ್ ಬಂದ್ಬಿಟ್ಟು ಸೇರ್ಕೋಬೇಕು ಅಂದರೆ ಮಂತ್ಲಿ ಡೈಲಿ ಡೇ ಆ್ಯಂಡ್ ಸಂಜೆ ಅವೇನೋ ಎರಡು ಟೈಮಾ. ಸೊ 2 ಟೈಮ್ ಇರುತ್ತೆ ನಿಮಗೂ. ಸೊ ಇಲ್ಲಿ ಬಂದು ನಗರ ಪಾಲಿಕೆ ಹಾಸನ ಈಜುಕೊಳ. ಸೊ ಇಲ್ಲಿ ನೋಡಿ. ಸೊ ಇದೈತೆ. ಆ್ಯಂಡ್ ಇವಾಗ ಇದೆಲ್ಲ ಮಾಡ್ತಿರ್ತಾರೆ. ಸೊ ಇವಾಗ ಇದು ಪೂರ್ತಿ ನೋಡಿ, ಪೂರ್ತಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಐತೆ. ಅದ್ರ ಒಳಗಡೆ ನಾವು ಹೋಗಂಗಿಲ್ಲ. ಆ್ಯಂಡ್ ಈ ಕಡೆ ರೋಡ್ ಐತೆ. ಸೊ ಈ ಕಡೆ ನಗರಸಭೆದು ಪೂರ್ತಿ ಡ್ರೈನೇಜ್ ಸ್ಕಿನ್ ಆಗುತ್ತವೆ. ಡ್ರೈನೇಜಿಂದು ಗಾಡಿಗಳೆಲ್ಲ ಪೂರ್ತಿ ಇಲ್ಲ ನಿಲ್ಲೋದು. ಆ್ಯಂಡ್ ಒಳ್ಳೆ ಮತ್ತಾಗಿ ಒಂಥರ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ. ಮೊದಲು ಒಂದೇ ನಮ್ಮ ಆಂಜನೇಯ ದೇವಸ್ಥಾನ. ಸೊ ತಡ್ರಿ, ಆಂಜನೇಯ ದೇವಸ್ಥಾನ ಫ್ರೆಂಡಿನ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ. ಸೊ ಇದು ನಮ್ಮ ಆಂಜನೇಯ ದೇವಸ್ಥಾನ. ಸೊ ಆ್ಯಂಡ್ ಇದು ನಮ್ಮ ಪಾರ್ಕ್ ಒಳಗಡೆ ಮೋಸ್ಟ್ ಬೆಸ್ಟ್ ಶನಿವಾರದ ಸಖತ್ ಜನ ಇರ್ತಾರೆ ಮಾತ್ರ. ಆ್ಯಂಡ್ ಇದು ನೋಡಿ ಆಂಜನೇಯ ದೇವಸ್ಥಾನ. ಸೊ ಇಲ್ಲಿ ನೋಡಿ ಆಂಜನೇಯ. ಆ್ಯಂಡ್ ಇಲ್ಲಿ ಪೂಜಾರಿ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಮಹಾರಾಜ ಪಾರ್ಕ್ನ ಫ್ರಂಟ್ ಗೇಟ್. ಸೊ ನೋಡಿ. ಸೊ ಇಲ್ಲಿ ಹೇಮಾವತಿ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ನೋಡಿ ನೀರೆಲ್ಲ ಇರುತ್ತೆ. ಸೊ ನೀರೆಲ್ಲ ಬರ್ತಿರುತ್ತೆ. ಸೊ ಅದು ಬಿಂದಿಗೆಯಿಂದ ನೀರು ಬರ್ತಿರುತ್ತೆ. ಆ್ಯಂಡ್ ಇದು ನೋಡಿ, ಇದು ಫ್ರಂಟ್ ಗೇಟ್ ಎಷ್ಟು ದೊಡ್ಡ ಇದೆ. ನಮ್ಮ ಪಾರ್ಕ್ ಪೂರ್ತಿ ಅಲ್ಲಿಂದ ಅಲ್ಲಿ ಗಂಟ ಪೂರ್ತಿ ಇದೆ. ಸೊ ಇದು ದೊಡ್ಡ ಹಾಸನದ ದೊಡ್ಡ ಪಾರ್ಕ್. ಸೊ ಇಲ್ಲಿ ನೋಡಿ ಮಹಾರಾಜ ಪಾರ್ಕ್. ಸೊ ಇಲ್ಲಿಂದ ಬ್ಯಾಕ್ಗ್ರೌಂಡ್ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ. ಸೊ ನಮ್ಮ ಹಾಸನದ ಮಹಾರಾಜ ಪಾರ್ಕ್ನ ನಗರ ಪಾಲಿಕೆಯ ಫ್ರಂಟ್ ಗೇಟ್. ಸೊ ಇಲ್ಲಿ ನೋಡಿ. ಸೊ ಪೂರ್ತಿ ಎಲ್ಲ ಕಾಲೇಜವ್ರು ಜಾಸ್ತಿ ಇಲ್ಲೇ ಓಡಾಡೋದು. ಆ್ಯಂಡ್ ಇದೆಲ್ಲ ಬರೀ ಇಲ್ಲೇ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ. ಆ್ಯಂಡ್ ಇದೆಲ್ಲ ಜಾಸ್ತಿ ಎಲ್ಲರಿಗೂ ಹತ್ರ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆಲ್ಲ ಓಡಾಡೋದು ಇಲ್ಲಿ. ಸೊ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಯಾರು ಜಾಸ್ತಿ ಕಪಲ್ಸ್ಗಳು ತುಂಬ ಜಾಸ್ತಿ ಇರ್ತಾರೆ ಗಾಯ್ಸ್ ಇಲ್ಲಿ. ಕಪಲ್ಸ್ಗಳಂತೂ ಸಖತ್ ಜಾಸ್ತಿ ಇರ್ತಾರೆ ಇಲ್ಲಿ. ಯಾರಿಗೆ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಜನ ಬರೀ ಕಾಲೇಜರೇ ಓಡಾಡ್ತಿದ್ದಾರೆ ಇಲ್ಲಿ. ಸ್ಟ್ರೈಟ್ ಬಂದರೆ. ಸೊ ಇದು ನಮ್ಮ ಫಸ್ಟ್ ಸರ್ಕಲ್. ಸೊ ಇದು ಫಸ್ಟ್ ಸರ್ಕಲ್. ಆ್ಯಂಡ್ ಸೆಕೆಂಡ್ ಸರ್ಕಲ್, ಸೆಂಟರ್ ಸರ್ಕಲ್ ನಿಮಗೆ ತೋರಿಸಿದ್ದೆ. ಹಿಂಗೆ ಹೋಗೋಣ ಬಾರ. ಸೊ ನಿಮಗೆ ನೋಡಿದ್ರೆ ಸೆಂಟರ್ ಸರ್ಕಲ್ಲು, ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಲಾಸ್ಟ್ ಸರ್ಕಲ್ ಎಲ್ಲ ನೋಡಿದ್ರೆ. ಆ್ಯಂಡ್ ಲಾಸ್ಟ್ ಗೇಟ್ ನೋಡಿದ್ರೆ, ಫ್ರಂಟ್ ಗೇಟ್ ನೋಡಿದ್ರಿ. ಆ್ಯಂಡ್ ಇದು ನಮ್ಮ ಸೈಲೆಂಟ್ ವ್ಯೂ. ಇದು ಸೈಲೆಂಟ್ ವ್ಯೂ ಅಂತ ಅಂತಾರೆ ಇಲ್ಲಿಗೆ. ಸೊ ನೋಡಿ ಇಲ್ಲಿ ಏನಿಲ್ಲ, ಸಿಂಪಲ್. ಆ್ಯಂಡ್ ಇಲ್ಲಿ ಜಿಮ್ಮೇ ತೋರಿಸ್ತೀವಲ್ಲ, ನನಗೆ ಮರ್ತೋಗ್ಬಿಡ್ತು. ಸೊ ಅದಕ್ಕೆ ಹಿಂಗೆ ಹೋಗ್ತಿದ್ವಿ. ಸೊ ಮತ್ತೆ ಜಿಮ್ ತೋರಿಸ್ತೀನಿ ಇವಾಗ, ಜಿಮ್ ಹೆಂಗಿದೆ ಅಂತ. ಬೀಗ ಹಾಕ್ಬಿಟ್ಟಿದ್ದಾರೆ. ನಾವೇನೋ ಬರ್ತೀವಂತ ನಾವು ಗೊತ್ತಿಲ್ಲ, ಬೀಗ ಹಾಕ್ಬಿಟ್ಟಿದ್ದಾರೇನು ನೋಡಿ, ಬೀಗ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ನೋಡಿ ಇಕ್ವಿಪ್ಮೆಂಟ್ಸ್ ಹಿಂಗಿದೆ ಎಲ್ಲ. ಪಾರ್ಕಲ್ಲಿ ಬೆಳಗ್ಗೆ ಬರ್ತಾರಲ್ಲ ಜಾಗಿಂಗ್ಗೆ. ಸೊ ಅವರಿಗೋಸ್ಕರ ಮಾಡಿರೋದು. ಆ್ಯಂಡ್ ಪಕ್ಕದಲ್ಲಿ ಒಂದು ಮಿನಿ ಪಾರ್ಕ್ ಇದೆ. ಸೊ ನೋಡಿ ಸೇಮ್ ಅದೇ ಥರ. ಸೊ ಆ್ಯಂಡ್ ಇದು ಚೈಲ್ಡ್, ಇದು ಸೇಮ್ ಅದೇ ಥರ ಪಾರ್ಕು. ಆ್ಯಂಡ್ ಒಳಗಡೆ ನೋಡಿ, ಒಳಗಡೆ ಸೇಮ್ ಎಲ್ಲ ಅದೇ ಥರ ಇದೆ ಗಾಯ್ಸ್. ಏನು ಚೇಂಜಸ್ ಇಲ್ಲ. ಆ್ಯಂಡ್ ಅಲ್ಲೆಲ್ಲ ಆಟಾಡ್ತಿದ್ದಾರೆ. ಆ್ಯಂಡ್ ಈ ಕಡೆ ಎಲ್ಲ ಇದ್ದಾರೆ ನೋಡಿ. ಸೊ ಇಲ್ಲೂ ಅಷ್ಟೊಂದೇನು ಚೇಂಜಸ್ ಇಲ್ಲ. ಸೇಮ್ ಅದೇ ಪಾರ್ಕ್ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಪಾರ್ಕ್ ಇರೋದು ಇಲ್ವಾ. ಆ್ಯಂಡ್ ಇವಾಗ ಹೋಗೋಣ ವಾಪಸ್ ಫುಡ್ ಕೋರ್ಟ್ ರೋಡಲ್ಲಿ. ಸೊ ಆ್ಯಂಡ್ ನೋಡಿದ್ರಲ್ಲ ನಮ್ಮ ಪಾರ್ಕ್ನ ಪೂರ್ತಿ ಟೂರ್. ಸೊ ನೋಡಿದ್ರಲ್ಲ. ಸೊ ಎಲ್ಲನೂ ತೋರಿಸ್ತೀನಿ ನಿಮಗೆ ನಾನು. ಆ್ಯಂಡ್ ಕಾರ್ತಿ ಅಲ್ಲೇ ಓಡಾಡ್ತಾನೆ ನೋಡಿ. ಸೊ ಕಾರ್ತಿ ಎಲ್ಲ ಕಡೆ ಓಡಾಡ್ತಾನೆ, ಏನಕ್ಕಂತ ಗೊತ್ತಿಲ್ಲ, ಎಲ್ಲ ಕಡೆ ಅವನೇ ಓಡಾಡ್ತಾನೆ. ಸೊ ಇಲ್ಲಿ ನೋಡಿ. ಸೊ ಪೂರ್ತಿ ಎಲ್ಲ ಕಡೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನನ್ನ ಡೈನೋ ಇವಾಗ ಫುಡ್ ಕೋರ್ಟ್ ಹತ್ರ ನಿಂತಿದೆ. ಇವಾಗ ಡೈನೋ ತಗೊಂಡು ಹೋಗೋಣ ಮನೆ ಕಡೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಸೊ ಬನ್ನಿ ಸ್ವಲ್ಪ ಹಣ್ಣು ತಾಳೋಣ. ಆ್ಯಂಡ್ ಫ್ರೆಂಡ್ ನನ್ನ ಆಕಾಶ. ಸೊ ಸ್ವಲ್ಪ ಹಣ್ಣು ತಗೊಂಡು ಆ್ಯಂಡ್ ಹೂವು ತಗೊಂಡು ಹೋಗೋಣ ಬನ್ನಿ. ಸೊ ಜಾಸ್ತಿ ನೋಡ್ಕೋಬೇಡಿ, ಇದು ನಮ್ಮ ಫ್ರೆಂಡ್ದೇ ಅಂಗಡಿ, ಬೇಕಾದ್ರೆ ಬಂದು ತಾಳಿ. ಪ್ರಮೋಷನ್ ಆಯಿತು. ಅಲ್ಲಿ ಹಿಂದ್ಗಡೆ ಹೌಚ್ಕೊಂಡಿದ್ದಾನೆ ಹೋಗಿ, ಅಲ್ಲಿ ಹೌಚ್ಕೊಂಡಿದ್ದಾನೆ ಗಾಯ್ಸ್ ಅಲ್ಲಿ ಹಿಂದ್ಗಡೆ. ಅದೇ ಹೌಚ್ಕೊಂಡವನೆ.
ಸೊ ನೋಡ್ಕೊಳ್ಳಿ ನಮ್ಮ ಫ್ರೆಂಡ್ ಅಂಗಡಿ. ಸೊ ಬಂದು ಇಲ್ಲಿ ತಗೊಳ್ಳಿ, ಎಲ್ಲ ಕಮ್ಯುನಿಟಿ ಹಾಕೊಡ್ತಾನೆ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ, ಅಲ್ಲಿ ಹೂವು ತಗೋಬೇಕು ಆ್ಯಂಡ್ ಇಲ್ಲ ಅಂತ ಹೋಗೋಣ. ಸೊ ಆ್ಯಂಡ್ ಇವಾಗ ನಮ್ಮ ಆಕಾಶನ ಅಂಗಡಿಯಿಂದ ಸೊ 30 ರೂಪಾಯಿ ಕೊಟ್ಟು ಇದು ಮಾವಿನ ತಂದು ಹೋಯ್ತು, 30 ರೂಪಾಯಿ ಕೊಟ್ಟು. ಸೊ ಫ್ರೆಂಡ್ಸ್ ಅಂದರೆ ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಡಲೇಬೇಕು. ಸೊ ವ್ಯಾಪಾರ ಅವ್ನ ಅಂಗಡಿ ಮಾಡ್ಬೋದಿತ್ತು, ಒಂದು ಅವ್ನ ಅಂಗಡಿ ಅಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹಣ್ಣು ತಂದು ಹೂವು ತಗೊಂಡು ಹೋಗೋಣ. ಆ್ಯಂಡ್ ಇವಾಗ ಹೂವು ತಗೊಂಡಾಯ್ತು. ಸೊ ಇವಾಗ ಹೋಗೋಣ ಬನ್ನಿ ಮನೆಗೆ. ಸೊ ಗಾಯ್ಸ್, ಸೊ ಫೈನಲಿ ಬಂದಾಯಿತು ಮನೆಗೆ. ಆ್ಯಂಡ್ ಇವತ್ತು ನೋಡಿದ್ರಲ್ಲ, ಇವತ್ತು ನಾ ಪಾರ್ಕ್ನ ಎಕ್ಸ್ಪ್ಲೋರ್ ಹೆಂಗಿತ್ತು ಅಂತ. ಸೊ ಇವತ್ತು ಕೆಲಸ ಬಿಟ್ಮೇಲೆ ಸಂಜೆ ಬಂದಿದ್ದು. ಆ್ಯಂಡ್ ಸಂಜೆ ಬಂದು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಪಾರ್ಕ್ ನೋಡೋದ್ರಲ್ಲ ಎಷ್ಟು ಸಕ್ಕತ್ತಾಗಿತ್ತು ಅಂತ. ನನಗಂತೂ ಭಾರಿ ಇಷ್ಟ ನಮ್ಮದು ಆ ಮಹಾರಾಜ ಪಾರ್ಕು. ಆ್ಯಂಡ್ ಇವತ್ತಿನ ಸ್ಟೋರಿ ಏನಾಯಿತು, ಬೆಳಗ್ಗೆ ಕೆಲಸಕ್ಕೆ ಹೋದೆ, ವಾಪಸ್ ಕೆಲಸದಿಂದ ಬಂದೆ. ಆ್ಯಂಡ್ ಪಾರ್ಕಿಗೆ ಹೋದ್ವಿ. ಪಾರ್ಕಲ್ಲಿ ಮನೋಜ್ ಮತ್ತು ಆದರ್ಶ ಸಿಕ್ಕಿದ್ರು. ಸೊ ಅವ್ರ ಜೊತೆ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಡೈನೋ ತಗೊಂಡು, ಹೂವು ತಗೊಂಡು, ಹಣ್ಣು ತಗೊಂಡು, ನಮ್ಮ ಆಕಾಶ ಮಾತಾಡಿಸ್ಕೊಂಡು ಸೊ ಫೈನಲಿ ಬಂದೀವಿ ಮನೆಗೆ. ಆ್ಯಂಡ್ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.